ಹಾಯ್ ಹಲೋ ನಮಸ್ಕಾರ. ರವಿ ದೊಡ್ಡಮನಿಯವರ ಸಾರಥ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯ ತಾಲೂಕಾಡಳಿತ ಸಭಾಭವನದಲ್ಲಿ ಶಾಸಕ ಜಗದೀಶ್ ಗುಡಗುಂಟೆ ಅವರಿಗೆ ಗೆರಾವ್ ಹಾಕಿದ ವಾಲ್ಮೀಕಿ ಸಮಾಜದವರು. ಹೌದು, ಜಮಖಂಡಿ ನಗರದ ತಾಲೂಕಾಡಳಿತ ಸೌಧದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಆಚರಣೆ ಸಮಯದಲ್ಲಿ ಶಾಸಕ ಜಗದೀಶ್ ಗುಡಗುಂಟೆಗೆ ಗೆರಾವ್ ಹಾಕಿದ ಘಟನೆ ಜರುಗಿತು. ರಾಮಾಯಣ ಗ್ರಂಥವನ್ನ ರಚನೆ ಮಾಡಿದ್ದ ಮಹರ್ಷಿ ವಾಲ್ಮೀಕಿ ಅವರಿಗೆ ಜಯಂತ್ಯೋತ್ಸವದ ಆಚರಣೆ ಸಮಯದಲ್ಲಿ ಶಾಸಕ ಜಗದೀಶ್ ಗುಡಗುಂಟಿ ಮಹರ್ಷಿ ವಾಲ್ಮೀಕಿ ಅವರು ಮಾಡಬಾರದ ಕೆಲಸ ಮಾಡುತ್ತಿದ್ದರು ಎಂದು ವಿವಾದಾತ್ಮಕ ಹೇಳಿಕೆಯನ್ನ ಭಾಷಣದಲ್ಲಿ ಹೇಳಿದ್ದಾರೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಗೆರಾವ್ ಹಾಕಿದ್ರು. ವಾಲ್ಮೀಕಿ ಸಮಾಜದ ಮುಖಂಡ ಅಂಬರೀಶ್ ಗುಡದಾರ್ ಹಾಗೂ ಶಾಸಕ ಜಗದೀಶ್ ಗುಡಗುಂಟಿ ಅವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಮಹರ್ಷಿ ವಾಲ್ಮೀಕಿ ಅವರು ಮಾಡಬಾರದ ಕೆಲಸ ಮಾಡುತ್ತಿದ್ದರು ಎಂದು ಹೇಳಿಕೆ ನೀಡಿ ಅವರಿಗೆ ಅಪಮಾನ ಮಾಡಿದ್ದಾರೆ. ಶಾಸಕ ಜಗದೀಶ್ ಗುಡಗುಂಟಿ ಅವರು ಕ್ಷಮೆ ಯಾಚಿಸಬೇಕು, ಇಲ್ಲದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನು ನೀಡಿದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಮಾಡ್ತಾರೆ, ದಯವಿಟ್ಟು ಆ ರೀತಿ ಮಾತಾಡ್ತಾರೆ. ವಿಶೇಷವಾಗಿ ಅದು ಸ್ವಲ್ಪ ರಾಂಗ್ ಅನಿಸ್ತದೆ. ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಏನ್ ಮಾಡ್ತಿದ್ರಿ ಅದು ಬೇಕಿಲ್ಲ ಮಾತಾಡ್ಬಾರ್ದ್ರಿ. ಒಂದು ಗೌರವ ಸಮರ್ಪಣೆ ಮಾಡಕತ್ತೀವಿ ಅಂದ್ರೆ ಆ ಮಾಡಬಾರ್ದು ಕೆಲಸ ಮಾಡಕತ್ತಾರ ಅಂತಂದ್ರೆ ಯಾಕೆ ಏನ್ ಮಾಡ್ಯಾರ ವಿಶೇಷ ಬೇಕಿಲ್ಲ. ಮಾಡಬಾರ್ದಂತ ಕೆಲಸ ಮಾಡಕತ್ತಾರ ಏನ್ ಮಾಡ್ಯಾರ ಅವ್ರು ಮಾಡಬಾರ್ದಂತ ಕೆಲಸ. ಇದ್ದು ವಾಸ ಮಾಡುತ್ತಿದ್ದಾಗ ತಮ್ಮ ಕುಟುಂಬಕ್ಕೋಸ್ಕರ ಕೆಲವೊಂದು ಮಾಡಬಾರದ ಕೆಲಸಗಳು ಕೂಡ ಅವರು ಮಾಡ್ತಿದ್ರು. ಆ ಥರ ನೋಡಿ ಕೇಸಿದ್ದು ಒಮ್ಮೆ ನಾರಾಯಣರು ಅಲ್ವ ತಮ್ಮ ಕುಟುಂಬಕ್ಕೋಸ್ಕರ ಕೆಲವೊಂದು ಮಾಡಬಾರದ ಕೆಲಸಗಳು ಕೂಡ ಅವರು ಮಾಡ್ತಿದ್ರು. ಆ ಥರ ನೋಡಿ ಕೇಸಿದ್ದು ಒಮ್ಮೆ ನಾರಾಯಣ ಮಹರ್ಷಿ ವಾಲ್ಮೀಕಿಯವರ ಜನ್ಮ ದಿನೋತ್ಸವ, ಅವರ ಬಗ್ಗೆ ಇಡೀ ವಿಶ್ವವೇ ಅರ್ಥ ಮಾಡಿಕೊಂಡಿದ್ದಾಗಿದೆ ಮತ್ತು ತಿಳಿದುಕೊಂಡಿದ್ದಾಗಿದೆ. ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಅರಣ್ಯ ಕಾಡದಲ್ಲಿ ಅವರು ಇದ್ದು ವಾಸ ಮಾಡುತ್ತಿದ್ದಾಗ ತಮ್ಮ ಕುಟುಂಬಕ್ಕೋಸ್ಕರ ಕೆಲವೊಂದು ಮಾಡಬಾರದ ಕೆಲಸಗಳು ಕೂಡ ಅವರು ಮಾಡ್ತಿದ್ರು. ಆ ಥರ ನೋಡಿ ಕೇಸಿದ್ದು ಒಮ್ಮೆ ನಾರಾಯಣರು ಅಲ್ಲಿ ಹೊರಟಾಗ ನೀ ಏನು ಮಾಡಾಕೈತಿಪ್ಪ ಇಷ್ಟೆಲ್ಲ ಇದು, ಇಲ್ಲ ನನ್ನ ಕುಟುಂಬಕ್ಕೋಸ್ಕರ ನಾ ಇವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಇದು ಮಾಡೋದು ತಪ್ಪೋ ಸರಿಯೋ ಅದು ಗೊತ್ತಿದ್ದಾನೆ ಕೇಳ್ತಾರೆ ನಾರದವರು. ತಪ್ಪೋ ಸರಿಯೋ ನನಗೇನು ಗೊತ್ತಲ್ಲ, ನಾನು ಬದುಕಬೇಕು, ನನ್ನ ಕುಟುಂಬ ಬದುಕಬೇಕು, ಹೆಣ್ಣು ಮಕ್ಕಳು ಬದುಕಬೇಕು ಅಂಬುದು ಈ ತತ್ವದಿಂದ ನಾನು ಇದು ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇದರಿಂದ ಪಾಪ ತಡ್ತದ ಗೊತ್ತಾಯ್ತಿರೋ ಅಂತ ಕೇಳ್ತಾರೆ. ಅವರು ಪಾಪ ತಡ್ತಿದ್ದಲ್ಲೋ ಮತ್ತು ಪಾಪ ತಟ್ಟಿದ್ದಾದ್ರೆ ಈ ಪಾಪದಲ್ಲಿ ಭಾಗಿ ನಿಮ್ಮ ಕುಟುಂಬದವ್ರು ಹಾಕಾರಣ, ಹೆಣ್ಣು ಮಕ್ಕಳು ಹಾಕಾರಣ ಕೇಳ್ಕೊಂಬ. ಅವಾಗ ಹೋಗಿ ಚಿಕ್ಕಲ್ಲಿ ಹೇಳ್ತಾ ಇದ್ದೀನಿ ನಾನು. ಅವಾಗ ಹೋಗಿ ಹೆಣ್ಣು ಮಕ್ಕಳು ಹೇಳಿದಾಗ ನೀ ಮಾಡಿದ ಕರ್ಮ ನೀನು ಉಣ್ಬೇಕು, ನಿನ್ನ ಡ್ಯೂಟಿ ತಂದು ಹಾಕಬೇಕು, ನಾವೆಲ್ಲ ಇದನ್ನು ಬದುಕಬೇಕು ಅನ್ನೋದು, ಇದ್ರಾಗ ಏನು ಭಾಗ ಆಗುದಿಲ್ಲ ಅಂತ. ಅವಾಗ ಅವ್ರಿಗೆ ಜ್ಞಾನೋದಯ ಆಗಿ ನಾರದಂತೆ ಬರ್ತಾರ. ಇಂಥ ಒಂದು ಕೆಟ್ಟ ಕೆಲಸದಲ್ಲಿ, ಒಂದು ಪಾಪದ ಕೆಲಸದಲ್ಲಿ ಯಾರು ಭಾಗ್ಯ ಆಗುವುದಿಲ್ಲ. ಅದಕ್ಕೆ ನಾನು ಮುಕ್ತಿ ಹೇಗೆ ತೋರ್ಕೋಬೇಕು, ಮುಕ್ತಿಯಾಗಿ ಪಡಿಬೇಕೆಂಬ ಮಾತನ್ನು ಕೇಳಿದ ನಾರದವರು ಶ್ರೀರಾಮಚಂದ್ರರು ರಾಮನಾಮ ಜಪನ ಮಾಡುವ ದೇಶದಿಂದ ಅವ್ರು ಹೇಳಿಕೊಟ್ಟಾಗ ಅವಾಗ ಜಾಗೃತಿಯಾಗಿ ರಾಮಾಯಣವನ್ನು ಒಂದು ಪೂರ್ತಿ ಅರ್ಥ ಮಾಡಿಕೊಂಡು ರಾಮಾಯಣವನ್ನು ಬರೆದವರೇ, ರಚನೆ ಮಾಡಿದವರೇ ನಮ್ಮ ಮಹರ್ಷಿ, ನಮ್ಮ ವಾಲ್ಮೀಕಿಯವರು. ಬಹಳ ಮುಂದೆ ಹೋಗಿ ದೊಡ್ಡ ವ್ಯಕ್ತಿಗಳಾದವರು. ಅದಕ್ಕೆ ಅವರು ರಾಮನಾಮ ಜಪಿಸುತ್ತಾ ಕಡೆಗೆ ಇದು ಕೂಡ ಒಂದು ಕಡೆ ಗ್ರಂಥದಲ್ಲಿ ಹೇಳ್ತದೆ, ಸೀತಾದೇವಿ ರಾಮನ ಜೊತೆಗೆ ವನವಾಸಕ್ಕೆ ಹೋದಾಗ ಅವರಿಗೆ ಎಲ್ಲರಿಗೂ ಆತಿಥ್ಯ ಪೂರ್ವಕವಾಗಿ ಎಲ್ಲರೂ ಇರಿಸಿಕೊಂಡು
ಮತ್ತು ಅವರೆಲ್ಲರೂ ಬೋಧನೆ ಮಾಡಿದಂಥ ನಮ್ಮ ವಾಲ್ಮೀಕಿಯವರು ಕೊನೆಗೆ ಲವಕುಶರು ಕೂಡ ಅವರ ಕುಟೀರದಲ್ಲೇ ಜನ್ಮ ತಾಳಿದರು ಅಂತ ಗ್ರಂಥ ಕೂಡ ಹೇಳ್ತಾ ಇದೆ. ಈಗ ಅಂತಹ ಮಹಾನ್ ವ್ಯಕ್ತಿ ನಮ್ಮ ಶ್ರೀ ವಾಲ್ಮೀಕಿಯವರು. ಅದಕ್ಕೆ ಅಂಥವ್ರದ್ದು ಇವತ್ತು ನಾವು ಇಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಜನ್ಮ ಮತ್ತೊಂದು ಶಬ್ದ ನೀವು ಅಂದ್ರೆ ಬಾಬು ಕೆಲಸ ಅಂದ್ರೆ ನೀವು ಹೌದು, ನಾ ವಿಶೇಷವಾಗಿ ಹೇಳ್ತೀನಿ, ಭೇಟಿ ಆಗುವಂತ ಒಂದು ಬಾಬು ಕೆಲಸ ಭೇಟಿ ಆಗುವಂತ ಇದು correct ರೀ. ಅದೇನ್ ಪ್ರಶ್ನೆ ಇಲ್ರಿ. ಆದ್ರೆ ಈ ವರ್ಷ ವರ್ಷನೂ ತಾಲೂಕು ಪಂಚಾಯತಿ ಅವರು ಏನೋ ಮಾಡಿದಾರೆ, ಅವ್ರು ಹಿಂಗ ಮಾತಾಡ್ಕಿಸಿಂದ ಅವ್ರು ತುಡುಗ್ ಮಾಡ್ತಿದ್ರು, ದರೋಡೆ ಮಾಡ್ತಿದ್ರು. ಆದ್ರೆ ವಿಷಯ ಯಾರು ಬರ್ದವ್ರು ಯಾರ್ರಿ? ವಾಲ್ಮೀಕಿ ಅವರು ಕೊಲೆ ಮಾಡ್ತಿದ್ರ, ಸುಲಿಗೆ ಮಾಡ್ತಿದ್ರು, ಹಾದಿ ಹೋಗ್ರಿದ್ರು, ತುಡುಗ್ ಮಾಡ್ತಿದ್ರು. ಅದನ್ನ ಬರ್ದವ್ರು ಯಾರು? ಅದನ್ನ ಇತಿಹಾಸದಾಗ ತಂದು ಕೊಡ್ರಿ ನಮಗೆ. ಬರ್ದವ್ರು ಯಾರು? ಅದನ್ನ ತುಡುಗ್ ಮಾಡ್ತಿದ್ರು, ಪಾಪ ಕೆಲಸ ಮಾಡ್ತಿದ್ರು ಅಂದ್ರೆ ತುಡುಗ್ ಮಾಡ್ತಿದ್ರು ಅಂದ್ರೆ ಅವ್ರು ಯಾರನ್ನ ತುಡುಗ್ ಮಾಡ್ಯಾರು, ಯಾರನ್ನ ಹಾದಿ ಹೊಡೆದ್ರು, ವಿಶೇಷವಾಗಿ ಅದ್ರ ವಿಶೇಷ ಗೊತ್ತಬೇಕು ನಮ್ಗೆ. ಅಂಬರೀಷ್ ಮಾರುತಿ ಗುಡದಾರಂತ್ರಿ ಇವತ್ತ ಎಲ್ಲರೂ ಸೇರ್ಕೊಂಡು ಸಮಾಜದವರಾಗಿರ್ಬೋದು, ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಬರ್ತಕ್ಕಂಥ 32 ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಇವತ್ತು ಮಾಜಿ ಶಾಸಕರಾಯಿತು, ಹಾಲಿ ಶಾಸಕರಾಯಿತು, ನಗರಸಭೆ ಅಧ್ಯಕ್ಷರಾಯಿತು, ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಾಯಿತು, ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಪ್ರಮುಖರು ಮುಖಂಡರು ಕೂಡ ಸೇರಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಏನೋ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಯಾಕೆ ಇಡೀ ಇವತ್ತ ದೇಶದಲ್ಲಿ ಆಗಿರ್ಬೋದು, ನಾಡಿನಾದ್ಯಂತ ಇವತ್ತ ಸಿಗಿ ಹುಣ್ಣಿಮೆ ದಿನದ ಮಹರ್ಷಿ ವಾಲ್ಮೀಕಿ ಅವರ ಏನು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ, ಅಂತ ಸಂದರ್ಭದಲ್ಲಿ ಅವರು ಮಾಡಬಾರ್ದಂತ ತಪ್ಪುಗಳನ್ನ ಮಾಡ್ತಾ ಇದ್ರು, ಮಾಡಬಾರ್ದಂತ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತೇಳಿ ಈ ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟೆ ಅವರು ಮಾತನಾಡಿದ್ರು. ಹಾಗಾದ್ರೆ ನಾವು ಇವತ್ತೆಲ್ಲರೂ ಸೇರ್ಕೊಂಡು ಇವತ್ತೇನ ಈ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಏನು ಗೌರವ ಏನ್ ಬಂತು, ಅದರ ಗೌರವ ಘನತೆ ಏನಾಗ್ಬೋದು? ಇವತ್ತು ಪದೇ ಪದೇ ಹೋದ ಒಂದು ಕಳೆದ ಮಹರ್ಷಿ ವಾಲ್ಮೀಕಿ ಅವರ ಒಂದು ಜಯಂತಿ ಆಚರಣೆ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಆಗಿರ್ತಕ್ಕಂಥವ್ರು, ಅವ್ರ ಹೆಸರು ನಮಗೆ ಯಾಕಂದ್ರೆ ಜ್ಞಾಪಕ ಇಲ್ಲ, ಬಹುಶಃ ಅವರು ಕೂಡ ಇದೇ ರೀತಿ ಮಹರ್ಷಿ ವಾಲ್ಮೀಕಿ ಅವರು ದರೋಡೆಕೋರರಾಗಿದ್ರು, ದಾರಿ ಹೋಕರಾಗಿದ್ರು, ದಾರಿಯಲ್ಲಿ ಹೋಗ್ತಕ್ಕಂಥವ್ರನ್ನ ಸುಲಿಗೆ ಮಾಡ್ತಾ ಇದ್ರು, ಬಡಿತಾ ಇದ್ರು, ಹೊಡಿತಾ ಇದ್ರು, ಕೊಲೆ ಮಾಡ್ತಾ ಇದ್ರು ಅಂತಕ್ಕಂಥ ಶಬ್ದಗಳನ್ನ ಪದೇ ಪದೇ ನಾವು ಕೇಳ್ತಾ ಹೋಗ್ತಾ ನಮ್ಗೆ ಯಾಕಂತಂದ್ರ ಹೋದ್ ಸಾರಿನೂ ಕೂಡ ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಹೋಗ್ಲಿ ಬಿಡ್ರಿ, ಏನೋ ಅಚಾನಕ್ ಆಗಿದೆ ಅಂದ್ರು. ಮತ್ ಇವತ್ತೊಂದು ಈ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟೆ ಅವರು ಒಂದ ಮಾಡಬಾರ್ದಂತ ಕೆಲಸಗಳನ್ನು ಮಾಡ್ತಾ ಇದ್ರು. ವಾಲ್ಮೀಕಿ ಅವ್ರಂದ್ರೆ ಏನ್ ಮಾಡ್ತಾ ಇದ್ರಿ? ಮಾಡಬಾರ್ದಂತ ಕೆಲಸಗಳನ್ನ. ನಮ್ಮ ಕುಲಕಸಬ ಏನಾಗಿತ್ತು, ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಬದುಕ್ತಕ್ಕಂಥ ಜನಾಂಗದವರು, ನಾವು ಬೇಟೆ ಆಡ್ಕೊಂಡು ಬದುಕ್ತಕ್ಕಂಥವ್ರು. ಈ ಬ್ರಿಟಿಷ್ ಸರ್ಕಾರ ಬಂದ್ಮೇಲೆ ನಮ್ಮ ಹತ್ರ ಇರ್ತಕ್ಕಂಥ ಆಯುಧಗಳನ್ನ ಕಸಿದುಕೊಂಡು ಇದೇ ಒಂದು ಹಲಗಲಿಯಲ್ಲಿ 1857 ಆಗಿರ್ತಕ್ಕಂಥ ಬೇಡರ ದಂಗೆಯಲ್ಲಿ ಆ ಒಂದು ಶಸ್ತ್ರಾಸ್ತ್ರಗಳನ್ನ ಕಸಿದುಕೊಂಡು ಶಸ್ತ್ರಾಸ್ತ್ರ ನಿಷೇಧ ಅಂತಕ್ಕಂಥದ್ದನ್ನ ಜಾರಿಗೊಳಿಸ್ತಾರ. ಅಂತ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿರ್ತಕ್ಕಂಥ ಶಸ್ತ್ರಗಳನ್ನ ಕೊಡ್ಲಿಕ್ಕೆ ಹಲಗಲಿಯ ಬೇಡ ಜನಾಂಗದ ನಾಯಕರು ಏನಂದ್ರಂತ, ಲೇ ಸಾಹೇಬ, ನಾವು ಬೇಕಾದ್ರೆ ನಮ್ಮ ಹೆಂಡ್ರನ್ನ ಕೊಟ್ಟೆವು, ಆದ್ರೆ ನಮ್ಮ ಶಸ್ತ್ರಾಸ್ತ್ರವನ್ನ ಕೊಡಲಾರೆವು ಅಂತಕ್ಕಂಥ ಮಾತನ್ನ ಆ ಬ್ರಿಟಿಷರಿಗೆ ಹೇಳ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದ ಒಂದು ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಈ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ 77 ಪಾಳೆ ಪಟ್ಟಣಗಳನ್ನ ಕಟ್ಟಿ ರಾಜರಾಗಿ ಮೆರೆದಿರ್ತಕ್ಕಂಥವರು ನಮ್ಮ ನಾಯಕ ಜನಾಂಗದವರು. ಅದನ್ನ ಬಿಟ್ಟು ಇವ್ರು ಮಾಡಬಾರದಂತ ಪಾಪದ ಕೆಲಸ ಮಾಡ್ತಾ ಇದ್ರು. ಈ ರೀತಿ ಒಂದು ತಪ್ಪು ಮಾತುಗಳನ್ನ ಇಲ್ಲಿ ಬಂದಿರತಕ್ಕಂತ ಸಣ್ಣ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ನಮ್ಮ ಸಮಾಜದ ನಾಯಕರಾಗಿರ್ಬೋದು, ಬೇರೆ ಸಮಾಜದ ನಾಯಕರಾಗಿರ್ಬೋದು, ಆ ಒಂದು ಜನಾಂಗಕ್ಕೆ ಇವತ್ತು ಇವರು ತಪ್ಪು ಸಂದೇಶವನ್ನ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಾಲಿ ಶಾಸಕರು. ಯಾಕಂತಂದ್ರ ಮಾತನಾಡ್ಬೇಕಾದ್ರೆ ಮಾತಿನಲ್ಲಿ ಹಿಡಿತಾ ಇರಬೇಕು, ಗಮನ ಇರಬೇಕು. ಹಾಗಾಗಿ ಇಡೀ ಈ ರಾಜ್ಯದಲ್ಲಿ ಎಷ್ಟೋ ಕೆರೆ ಕಟ್ಟೆಗಳನ್ನ ಕಟ್ಟಿ ರಾಜಾವೀರ ಮದಕರಿ ನಾಯಕರು, ಗಂಡುಗಲಿ ಕುಮಾರ ನಾಯಕರು, ಇವತ್ತು ಸುರಪುರದ ರಾಜಾ ವೆಂಕಟಪ್ಪ ನಾಯಕರು, ಗಂಡುಗೋಳ ನಾಗತಿ, ಹಿಂಗ ಅನೇಕ 77 ಪಾಳೆ ಪಟ್ಟಗಳನ್ನ ಕಟ್ಟಿ ಇಡೀ ಸಮಾಜಕ್ಕೆ ಮಾದರಿಯಾಗಿ ದುಡಿದಿರ್ತಕ್ಕಂಥದ್ದು ನಮ್ಮ ಸಮಾಜ, ನಾಯಕ ಸಮಾಜ. ಅಂತದ್ರಲ್ಲಿ ಈ ನಾಯಕದ ಮೇಲೆ ನಾಯಕ ಜನಾಂಗದ ಮೇಲೆ ಯಾವುದಾದ್ರೂ ಒಂದು ಗೂಬೆಯನ್ನ ಕೂಡಿಸ್ಲಿಕ್ಕೆ ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಸುಮ್ಮನಿರೋದಿಲ್ಲ. ಈ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಈ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವರು ಮಾತನಾಡಿದ್ದಾರ, ಮಾಡಬಾರದಂತ ಕೆಲಸವನ್ನ ಮಾಡ್ತಾ ಇದ್ರು ಶಾಸಕರು ಏನ್ ಮಾತಾಡಿದ್ದಾರ ವಾಲ್ಮೀಕಿ ಅವರಿಗೆ ನಾವೆಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದೀವಿ, ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಇವತ್ತು ಅವರು ಮಾತನಾಡಿರ್ತಕ್ಕಂಥದ್ದನ್ನ ದಯವಿಟ್ಟು ಮತ್ತೆ ಅದನ್ನ ಸ್ವಲ್ಪ
ಮನವರಿಕೆ ಮಾಡಿಕೊಂಡು ಕ್ಷಮೆ ಯಾಚಿಸಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂತಾ ಇದ್ದೀನಿ. ಇವತ್ತು ಯಾಕಂತಂದ್ರೆ ಈ ನಾಯಕ ಜನಾಂಗದವರು ಅನೇಕ ಕಡೆ ಇವತ್ತ ಬರೇ ನಾಯಕ ಜನಾಂಗದವರು ಅಷ್ಟೇ ಸೇರ್ಕೊಂಡು ಈ ಒಂದು ಜಯಂತಿಯನ್ನ ಆಚರಣೆ ಮಾಡುವಂತಕ್ಕಂಥದ್ದು ಬಹಳ ದುರಾದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಅವತ್ತವರು ಈ ಒಂದು ಮಹಾಕಾವ್ಯವನ್ನ ರಚನೆ ಮಾಡ್ಬೇಕಾದ್ರೆ ಈ ನಾಯಕ ಜನಾಂಗದವರಿಗೆ ಅಷ್ಟೇ ಉಪಯೋಗ ಆಗ್ಲಿ ಅಂತ ಹೇಳಿ ಅವ್ರೇನ್ ಮಾಡ್ಲಿಲ್ಲ. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ರು. ಇಲ್ಲ, ನನ್ನ ಕೆಳವರ್ಗದ ಜನಾಂಗದವರಿಗೆ SC STಗಳಿಗೆ ಅಷ್ಟೇ ಒಂದು ಮೀಸಲಾತಿ ಆಗ್ಬೇಕು, ಇವ್ರಷ್ಟೇ ಸೀಮಿತ, ಇವ್ರಿಗಟ್ಟ ಇದ್ರ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ಅವ್ರೇನ ಈ ಒಂದು ಸಂವಿಧಾನವನ್ನ ರಚನೆ ಮಾಡಲಿಲ್ಲ. ಅದೇ ರೀತಿಯಾಗಿನೇ ಇದು ಆದಿ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಈ ಒಂದು ಮಹಾಕಾವ್ಯ ರಾಮಾಯಣ ಅಂತಕ್ಕಂಥ ಏನು ಗ್ರಂಥ ಇದೆ, ಆ ಗ್ರಂಥವು ಕೂಡ ಅದು ಒಂದು ಸಂವಿಧಾನ ಅಂತೇಳಿ ನಾನು ಭಾವಿಸಿ ಈ ಒಂದು ಇಲ್ಲಿ ಮಾತೇನ ತಪ್ಪು ಮಾತನಾಡಿ ಹೋಗಿದ್ದಾರ. ಈ ಶಾಸಕರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಕ್ಷಮೆ ಯಾಚಿಸಬೇಕು. ಯಾಕಂತಂದ್ರ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಏನ್ ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತಿಯಲ್ಲಿ ಅಪಮಾನ ಆಗಿರ್ತಕ್ಕಂಥ ಸಂದರ್ಭ. ದಯವಿಟ್ಟು ಇದನ್ನ ಅವ್ರ ಕ್ಷಮೆ ಯಾಚಿಸ್ಬೇಕಂತ ಹೇಳಿ. ಹೌದ್ರಿ, ಮಹರ್ಷಿ ವಾಲ್ಮೀಕಿ ಅವರಿಗೆ ಗ್ರಂಥಕ್ಕೆ ಅವಮಾನ ಆಗಿದೆ, ಮಹರ್ಷಿ ವಾಲ್ಮೀಕಿ ಅವ್ರಿಗೂ ಕೂಡ ಅವಮಾನ ಆಗಿದೆ. ಯಾಕಂತಂದ್ರೆ ಪದೇ ಪದೇ ಈ ರೀತಿಯಾಗಿ ಕಳೆದ ವರ್ಷ ನಾನು ಆಗಾಗಲೇ ಹೇಳಿದ್ದೀನಿ, ಕಳೆದ ವರ್ಷ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯ ಆಚರಣೆ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತಿ ಅವರು ವಾಲ್ಮೀಕಿ ಅವರು ದರೋಡೆಕೋರರಾಗಿದ್ರು, ಕೊಲೆ ಗಡುಕರಾಗಿದ್ದರು, ದಾರಿ ಹೋಕರಾಗಿದ್ರು. ಹಾಗಾದ್ರೆ ಅಂತವರ ಜಯಂತಿಯನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಇವರು ಇಡೀ ಜಗತ್ತಿಗೆ ಮಾನವೀಯ ಮೌಲ್ಯವನ್ನು ತಿಳಿಸಿಕೊಟ್ಟು ಮಹಾಕಾವ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದಾರ. ಆದ್ರ ಇವರು ದಾರಿ ಹೋಕರಿದ್ರು, ಇವರು ಕಳ್ಳತನ ಮಾಡ್ತಾ ಇದ್ರು, ತುಡುಗ್ತನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಯಾವ ಇತಿಹಾಸದಲ್ಲಿದೆ? ಆ ಇತಿಹಾಸ ಯಾರು ಬರೆದ್ರು, ಇವ್ರು ಕಳ್ಳರಿದ್ರು, ತುಡುಗ್ರಿದ್ರು ಅಂತಕ್ಕಂಥದ್ದನ್ನ ಯಾರು ಬರೆದ್ರು ಅಂತಕ್ಕಂಥದ್ದನ್ನ ನಮಗೆ ತೋರಿಸ್ಬೇಕು. ಈಗ ಶಾಸಕರು ಮಾತ್ರ ಅವಮಾನಿಸಿದ್ದಾರೆ, ಅದ್ರ ಬದಲು ಕ್ಷಮೆ ಕೇಳದೇ ಇದ್ರೆ ಅಥವಾ ಮುಂದಿನ ಹೋರಾಟ ಮಾಡ್ತಾರೆ, ಏನ್ ಮಾಡ್ತೀರಿ? ಅದ್ರದ್ದು ಮುಂದಿನ ಹೇಳ್ತೀನಿ ರೀ. ಮತ್ತೆ ಅವ್ರ ಯಾರದಿಷ್ಟ ಈಗ ಕ್ಷಮೆ ಯಾಚನೆ ಮಾಡಿದ್ರು ಅಂದ್ರ ಇಡೀ ಸಮಾಜಕ್ಕೂ ಆಗಿರ್ಬೋದು, ಇವತ್ತ ಎಲ್ಲಾ ಸೇರಿರ್ತಕ್ಕಂಥವ್ರಿಗೆ ಆಗಿರ್ಬೋದು, ಈ ಒಂದ ಸಭೆಗೆ ಕೂಡ ಅವರೊಂದು ಕ್ಷಮೆ ಯಾಚನೆ ಮಾಡ್ಬೇಕಂತೇಳಿ ನಾನು ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಮುಂದಿನ ಹೋರಾಟ ಮಾಡ್ತಾ ಇದ್ರೆ ಅದ್ರ ರೂಪರೇಷೆಗಳನ್ನ ನಾವು ತಮಗೆ ಮುಂದೆ ತಿಳಿಸ್ತೀವ್ರಿ.